ಕರ್ನಾಟಕ ಉದ್ಯೋಗ ಮಾಹಿತಿ ಚಾನಲ್ಗೆ ಸ್ವಾಗತ. ಇಲ್ಲೊಂದು ಅನುದಾನಿತ ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಶ್ರೀ ಕಾಂಚೇಶ್ವರಿ ವಿದ್ಯಾವರ್ಧಕ ಸಂಘ, ಕಟಗೇರಿ ತಾಲೂಕು, ಗುಳ್ಳೆದಗುಡ್ಡ, ಜಿಲ್ಲಾ ಬಾಗಲಕೋಟೆ. ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊತಾ ಇದೆ. 19/5/2021 ಪ್ರಕಟಣೆ ಆಗಿದೆ ನೋಡಬಹುದು. ನೀವಿಲ್ಲಿ ಗಮನಿಸಬಹುದು. ಶ್ರೀ ಕಾಂಚೇಶ್ವರಿ ವಿದ್ಯಾವರ್ಧಕ ಸಂಸ್ಥೆ, ಕಟಗೇರಿ ತಾಲೂಕು, ಗುಳ್ಳೆದಗುಡ್ಡ ಇವರ ಆಡಳಿತ ಮಂಡಳಿಯ ಅಧೀನದಲ್ಲಿ ನಡೆಯುತ್ತಿರುವ ಕಾಂಚೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆ, ಕಟಗೇರಿ ತಾಲೂಕು, ಗುಳ್ಳೆದಗುಡ್ಡ ಪ್ರಾಥಮಿಕ ಶಾಲೆಯ ಸರ್ಕಾರದ ಆದೇಶದ ಸಂಖ್ಯೆ ಅನುಮತಿ ಮೇರೆಗೆ ಇವರು ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಈ ಶಾಲೆ 1ರಿಂದ 7ನೇ ತರಗತಿಗಳು ನಡೆಯುತ್ತಿದ್ದು, ಈಗಾಗಲೇ 4 ಶಿಕ್ಷಕರನ್ನು ಸಹಾಯಧನಕ್ಕೆ ಒಳಪಡಿಸಿದ್ದಾರೆ. ಅನುದಾನ ರಹಿತವಾಗಿ ಕೆಲಸ ನಿರ್ವಹಿಸುತ್ತಿದ್ದ 2 ಶಿಕ್ಷಕರುಗಳು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ಕೂಡ ಇಲ್ಲಿ ನೀಡ್ತಾ ಇರ್ತಾರೆ. ಅದರಿಂದ ಈ ಪೋಸ್ಟ್ಗಳನ್ನು ಅವರು ತುಂಬಿಕೊಳ್ತಾ ಇದ್ದಾರೆ ನೋಡಬಹುದು. ನೀವಿಲ್ಲಿ ಹುದ್ದೆಗಳ ಸಂಖ್ಯೆ, ಶಿಕ್ಷಕ ಹುದ್ದೆ ಖಾಲಿ ಇರುವ ಸ್ಥಳ ಶ್ರೀ ಕಾಂಚೇಶ್ವರಿ ಹಿರಿಯ ಪ್ರಾಥಮಿಕ ಶಾಲೆ, ಕಟಗೇರಿ ತಾಲೂಕು, ಗುಳ್ಳೆದಗುಡ್ಡ. ವಿದ್ಯಾರ್ಹತೆ SSLC ಅಥವಾ PUC ಅಥವಾ D.Ed ಅಥವಾ TCH ಆಗಿರಬೇಕು. TET ಪರೀಕ್ಷೆಯನ್ನು ಕಡ್ಡಾಯವಾಗಿ ಅವರು ಪಾಸ್ ಮಾಡಿರಬೇಕು. ಮೀಸಲಾತಿ ಗುಂಪು ಇಲ್ಲಿ ಒಂದು ಹುದ್ದೆ ಪರಿಶಿಷ್ಟ ಜಾತಿಗೆ, ಇನ್ನೊಂದು ಪರಿಶಿಷ್ಟ ಪಂಗಡಿಗೆ ಇಲ್ಲಿ ಮೀಸಲಾತಿ ನೀಡ್ತಾ ಇದ್ದಾರೆ. ಇಲ್ಲಿ ವೇತನ ನೋಡಬಹುದು. 41,300ರಿಂದ 81,800 ರೂಪಾಯಿವರೆಗೆ ನಿಮಗೆ ವೇತನ ಕೂಡ ಅವರು ನೀಡ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿಗಳು ಪ್ರಕಟಣೆಯಾದ 21 ದಿನಗಳೊಳಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ಅದೇ ರೀತಿಯಾಗಿ ಇಲ್ಲಿ ನಿಮ್ಮ ಅರ್ಜಿ ಎಲ್ಲ ನಮೂನೆ ಅಂದರೆ ಸಂಪರ್ಕಿಸುವ ಪೂರ್ಣ ವಿಳಾಸ, ಮೊಬೈಲ್ ಸಂಖ್ಯೆ ಇತ್ಯಾದಿಗಳನ್ನು ನೀವು ಮಾಹಿತಿಗಳಿಂದ ನೀವು ಇಲ್ಲಿ ಫಿಲ್ ಮಾಡಿ ಅವುಗಳನ್ನು ಕೂಡ ಇಲ್ಲಿ ಜೊತೆಗೆ TET ಪರೀಕ್ಷೆಯ ಕೂಡ ಆ ಒಂದು ಪ್ರತಿಯನ್ನು ಕಡ್ಡಾಯವಾಗಿ ಕೂಡ ನೀವು ಪಾಸ್ ಮಾಡಿರಬೇಕು. ಅರ್ಜಿಗಳನ್ನು ಪರಿಗಣಿಸಲಾಗುವುದಿಲ್ಲ. ದೃಢೀಕೃತ ಅಂದರೆ ಅಟೆಸ್ಟೆಡ್ ಅರ್ಜಿ ಮುಖಾಂತರ ನೀವು ಯಾರಿಗೆ ಸಲ್ಲಿಸಬೇಕಂದರೆ ಇಲ್ಲಿ ನೋಡಬಹುದು. 500 ರೂಪಾಯಿ DDಯನ್ನು ಕೂಡ ನೀವು ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಚೇರ್ಮನ್ ಆದಂಥ ಹೆಸರಿಗೆ ಚೇರ್ಮನ್ ಶ್ರೀ ಕಾಂಚೇಶ್ವರಿ ವಿದ್ಯಾವರ್ಧಕ ಸಂಘ, ಕಟಗೇರಿ ಇವರ ಹೆಸರಿಗೆ ನೀವು ತೆಗೆದುಕೊಂಡು ಅರ್ಜಿಯನ್ನು ಕೂಡ ಸಲ್ಲಿಸಬೇಕು. ಚೇರ್ಮನ್ನು ಶ್ರೀ ಕಾಂಚೇಶ್ವರಿ ವಿದ್ಯಾವರ್ಧಕ ಸಂಘ ಇವರಿಗೆ ನೀವು ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು. ಜೊತೆಗೆ ಇನ್ನೊಂದು ಅಪ್ಲಿಕೇಶನ್ ನೀವು ಮಾನ್ಯ ನಿರ್ದೇಶಕರು ಸರ್ವಶಿಕ್ಷಣ ಇಲಾಖೆ ಇವರು ಕೂಡ ನೀವು ಇನ್ನೊಂದು ಅರ್ಜಿಯನ್ನು ಕೂಡ ಸಲ್ಲಿಸಬೇಕಾಗುತ್ತದೆ. ಅಭ್ಯರ್ಥಿಗಳು 110 ಸಂಪರ್ಕಿಸುವ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಈ ಒಂದು ಶಿಕ್ಷಣ ಸಂಸ್ಥೆಯ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆದು ಅರ್ಜಿಯನ್ನು ಕೂಡ ನೀವು ಇಲ್ಲಿ ಸಲ್ಲಿಸಬಹುದು. ಮತ್ತೊಂದು ಸಂಸ್ಥೆಯಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದ ಮಾಡೆಲ್ ಸ್ಕೂಲ್, ಇದು ತಿಕೋಟದಲ್ಲಿ. ಇಲ್ಲಿ ಕೂಡ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಇದು ತಾಲೂಕು ತಿಕೋಟ ಮತ್ತು ಡಿಸ್ಟ್ರಿಕ್ಟ್ ವಿಜಯಪುರದಲ್ಲಿ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಮ್ಯಾಥ್ಸ್ ಟೀಚರ್ಗೆ BSc B.Ed ಅಥವಾ MSc B.Ed ಆಗಿರಬೇಕು. ಹೈಯರ್ ಪ್ರೈಮರಿ ಆ್ಯಂಡ್ ಹೈಸ್ಕೂಲ್ಗೆ ಇಲ್ಲಿ ನೇಮಕಾತಿ, 2 ಹುದ್ದೆಗೆ ನೇಮಕಾತಿ. EVSಗೆ ಇಲ್ಲಿ BSc B.Ed ಆಗಿರಬೇಕು. ಪ್ರೈಮರಿ ಸೆಕ್ಷನ್ಗೆ 2 ಹುದ್ದೆಗೆ ನೇಮಕಾತಿ. ಇಂಗ್ಲೀಷ್ಗೆ ಇಲ್ಲಿ PUC D.Ed ಆಗಿರಬೇಕು. KG ಸೆಕ್ಷನ್ಗೆ ಇದು ಕೂಡ 2 ಹುದ್ದೆಗೆ ನೇಮಕಾತಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ಮಾಹಿತಿಯನ್ನು ಪಡೆಯಬಹುದು. ನಿಮ್ಮ ಇತ್ತೀಚಿನ ರೆಸ್ಯೂಮನ್ನು ಅಥವಾ ಇಮೇಲ್ಗೆ ನೀವು ಕೂಡ ಸೆಂಡ್ ಮಾಡಬಹುದು. ಇಲ್ಲಿ ವಾಟ್ಸಪ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳಿಗೆ ನೀವು ನಿಮ್ಮ ರೆಸ್ಯೂಮನ್ನು ಅಥವಾ ಈ ಒಂದು ಇಮೇಲ್ ಕೂಡ ನೀವು ಅಡ್ರೆಸ್ಸನ್ನು ಜೊತೆಗೆ ಕೂಡ ಸ್ಯಾಲ್ರಿ ಕೂಡ ನಿಮಗೆ ಇಲ್ಲಿ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ, ಕೇಂಬ್ರಿಡ್ಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಈ ಒಂದು ನೇಮಕಾತಿ. ಅಕಾಡೆಮಿಕ್ ಮತ್ತು ನಾನ್ ಅಕಾಡೆಮಿಕ್ ಮತ್ತು ಸ್ಪೋರ್ಟ್ಸ್ ಕೋಚಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಕಾಡೆಮಿಕ್ನಲ್ಲಿ ನೋಡಬಹುದು ನೀವು ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್, ಕನ್ನಡ ಟೀಚರ್ಗೆ ನೇಮಕಾತಿ. ಹೈಸ್ಕೂಲ್ ಸ್ಕೂಲ್ ಟೀಚರಲ್ಲಿ ಸೈನ್ಸ್ಗೆ ನೇಮಕಾತಿ. ಹೈಸ್ಕೂಲ್ ಟೀಚರ್ ಇಲ್ಲಿ ಫಿಸಿಕ್ಸ್ ಮತ್ತು ಕಂಪ್ಯೂಟರ್ ಶಿಕ್ಷಕರಿಗೆ ಕೂಡ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿಯಾಗಿ ನಾನ್ ಅಕಾಡೆಮಿಕಲ್ಲಿ ನೋಡೋಣ. ನಾನ್ ಅಕಾಡೆಮಿಕಲ್ಲಿ ಫ್ರಂಟ್ ಆಫೀಸ್ ಎಕ್ಸಿಕ್ಯೂಟಿವ್, ಅಡ್ಮಿಷನ್ಸ್ ಕೌನ್ಸಿಲರ್ ಇಷ್ಟೆಲ್ಲ ಹುದ್ದೆಗಳಿಗೆ ಇವರು ನೇಮಕಾತಿಯಲ್ಲಿ ಮಾಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಸ್ಪೋರ್ಟ್ಸ್ ಕೋಚಸ್ನಲ್ಲಿ ಇಲ್ಲಿ ಸ್ವಿಮ್ಮಿಂಗ್, ಫೀಮೇಲ್ ಮತ್ತು ಫಿಸಿಕ್ಸ್ ಎಜುಕೇಷನ್ಸ್ಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇವರು ಕೂಡ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ ಇದು ICSE ಮತ್ತು CBSE ಸ್ಕೂಲ್ ಆಗಿದೆ ನೋಡಬಹುದು. ನಂಬರ್ 15 ಸೆಕ್ಟರ್ A 18 ಫೀಟ್ ರೋಡ್, ಯಲಹಂಕ, ನ್ಯೂ ಟೌನ್, ಬೆಂಗಳೂರು 560064 ಈ ಒಂದು ಅಡ್ರೆಸ್ನಲ್ಲಿ ನಿಮಗೆ ಇವರು ನೇರ ಸಂದರ್ಶನ ಕೂಡ ತೆಗೆದುಕೊಳ್ತಾ ಇದ್ದಾರೆ. ಡೇಟ್ ನೋಡಬಹುದು 17 ಸಾಟರ್ಡೆ 9 ಗಂಟೆಗೆ ಒಂದು ನೇಮಕಾತಿ ನಡೀತಾ ಇದೆ. ಅದೇ ರೀತಿಯಾಗಿ ಇಲ್ಲಿ ಕೇಂಬ್ರಿಡ್ಜ್ ಹೈಸ್ಕೂಲ್ನಲ್ಲಿ ಇದು ನೇಮಕಾತಿ, ಇದು ಕೂಡ ಇಲ್ಲಿ ಅಡ್ರೆಸ್ ನೀಡ್ತಾ ಇದ್ದಾರೆ. ಇವುಗಳನ್ನು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ಇಲ್ಲಿ ಪಡೆಯಬಹುದು.
ರೀತಿಯಾಗಿ ಮತ್ತೊಂದು ವಿಶ್ವವಿದ್ಯಾಲಯದಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದೆ ನೋಡಬಹುದು. ವಿಶ್ವೇಶ್ವರಯ್ಯ ಇಂಡಸ್ಟ್ರಿಯಲ್ ಆ್ಯಂಡ್ ಟೆಕ್ನಾಲಜಿ ಮ್ಯೂಸಿಯಂನಲ್ಲಿ ಒಂದು ನೇಮಕಾತಿ ಇಲ್ಲಿ ನೀವು ನೋಡಬಹುದು. ಇದು ಕೂಡ ಕಸ್ತೂರ್ಬಾ ರೋಡ್ ಬೆಂಗಳೂರಲ್ಲಿ ಕಂಡುಬರುವಂಥ ಒಂದು ಶಿಕ್ಷಣ ಸಂಸ್ಥೆಯಾಗಿದೆ. ಇಲ್ಲಿ ಕೂಡ ಕೆಲವಷ್ಟು ಹುದ್ದೆಗಳಿಗೆ ಇವರು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ಗಮನಿಸಬಹುದು ನೀವು ಎಜುಕೇಷನ್ ಅಸಿಸ್ಟೆಂಟ್ ಎ ಹುದ್ದೆ ಆಗಿದೆ. 2 ಹುದ್ದೆಗಳಿಗೆ ಈ ಒಂದು ನೇಮಕಾತಿ ಇಲ್ಲಿ ಮಾಡ್ಕೊಳ್ತಾ ಇದ್ದಾರೆ. VTM ಮತ್ತು ಬೆಂಗಳೂರು. ಇದು ಒಂದು ಹುದ್ದೆ OBCಗೆ, ಇನ್ನೊಂದು ಹುದ್ದೆ ಎಲ್ಲ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ನೋಡಬಹುದು ಇಲ್ಲಿ ವೇತನ ಕೂಡ ನೋಡಬಹುದು 29,092 ರೂಪಾಯಿ ಕೂಡ ವೇತನ ಕೂಡ ನೀಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮತ್ತೊಂದು ಹುದ್ದೆ ಒಂದು ಪೋಸ್ಟು RSC ಮತ್ತು P ಕೋಜಿಕೋಡೆ, ಇದು ಕೂಡ ಒಂದು ಹುದ್ದೆಗೆ ನೇಮಕಾತಿ. ಅದೇ ರೀತಿಯಾಗಿ ಎಕ್ಸಿಬಿಷನ್ಸ್ ಅಸಿಸ್ಟೆಂಟ್ ಎ ಹುದ್ದೆಗೆ ಒಂದು ಹುದ್ದೆ, ಅದು ಕೂಡ ಬೆಂಗಳೂರು. ಇದು ಕೂಡ OBC ಅವರಿಗೆ ಮೀಸಲಾಗಿದೆ. ವೇತನ ಕೂಡ ನೀವು ಇಲ್ಲಿ ಗಮನಿಸಬಹುದು. ಅದೇ ರೀತಿಯಾಗಿ ಇದು ಮಿನಿಮಮ್ ನೀವು 35 ವರ್ಷದ ಅಭ್ಯರ್ಥಿ ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. 15/6/2025 ನಿಮಗೆ 35 ವರ್ಷ ಆಗಿರಬೇಕು. ಈ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬಹುದು. ನೋಡಬಹುದು ಲಾಸ್ಟ್ ಡೇಟ್ ಕೂಡ ಇಲ್ಲಿ ಅಂದರೆ ಅಪ್ಲಿಕೇಶನ್ ಆ್ಯಸ್ ಫಾರ್ ದ ಪೋಸ್ಟ್ ಅಂದರೆ 15/6/2025 ಪ್ರಕಾರ ಈ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಭೇಟಿ ನೀಡಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ಗಂಗಾದೇವಿ ಹಿರಿಯ ಪ್ರಾಥಮಿಕ ಶಾಲೆ ಮಳವಳ್ಳಿ, ಗಂಗಾಬೀದಿ ಪೇಟೆ, ಮಳವಳ್ಳಿ 57-143 ಮಂಡ್ಯ ಜಿಲ್ಲೆ. ಕರ್ನಾಟಕ ಸರ್ಕಾರದ ಒಂದು ಅನುಮತಿ ಆಧಾರದ ಮೇಲೆ ಶಿಕ್ಷಕರು ಬೇಕಾಗಿದ್ದಾರಂತೆ. 1ನೇ ತರಗತಿಯಿಂದ 7ನೇ ತರಗತಿಯವರೆಗೆ ಕನ್ನಡ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಗೆ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕರು ಇಲ್ಲಿ ಬೇಕಾಗಿದ್ದಾರೆ. ಮುಖ್ಯ ಶಿಕ್ಷಕರು ನೋಡಬಹುದು ನೀವು ಇಲ್ಲಿ ವಿದ್ಯಾರ್ಹತೆ MSc MCom ಅಥವಾ MA ಮತ್ತು B.Ed ಆಗಿರಬೇಕು. ಶಿಕ್ಷಕರಿಗೆ ಇಲ್ಲಿ ವಿದ್ಯಾರ್ಹತೆ ನೋಡಬಹುದು BA B.Ed BSc B.Ed ಅಥವಾ BCom B.Ed ಅಥವಾ PUC D.Ed ಆದಂಥ ಅಭ್ಯರ್ಥಿಗಳು ಅರ್ಜಿನ ಕೂಡ ಸಲ್ಲಿಸಬಹುದು. ಅನುಭವವುಳ್ಳವರಿಗೆ ಮೊದಲ ಆದ್ಯತೆ ಕೂಡ ಇವರು ನೀಡ್ತಾ ಇದ್ದಾರೆ. ಅರ್ಹ ಅಭ್ಯರ್ಥಿಗಳು ಮೇ 24ರಂದು ಶನಿವಾರ 10 ಗಂಟೆ ಮಧ್ಯಾಹ್ನ 2 ಗಂಟೆ ನಡೆಯುವ ನೇರ ಸಂದರ್ಶನದಲ್ಲಿ ಮೂಲ ದಾಖಲಾತಿಗಳ ಮುಖಾಂತರ ಇಲ್ಲಿ ನೀವು ಇಂಟರ್ವ್ಯೂಗೆ ಹಾಜರಾಗಬೇಕು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಳಬಹುದು. ಅದೇ ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. ವಾಂಟೆಡ್ ಇಲ್ಲಿ ಟೀಚರ್ಸ್ಗಳಿಗೆ 3 ಹುದ್ದೆ, NTC ಟೀಚರ್ಸ್ 4 ಹುದ್ದೆ. ಒಟ್ಟು ಇಲ್ಲಿ ಕ್ವಾಲಿಫಿಕೇಷನ್ D.Ed ಅಥವಾ B.Ed ಅಂತ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ರಿಸೆಪ್ಷನಿಸ್ಟ್ 2 ಹುದ್ದೆಗೆ ನೇಮಕಾತಿ. ಎನಿ ಡಿಗ್ರಿ ಮತ್ತು ಕಂಪ್ಯೂಟರ್ ನಾಲೆಜ್ ಹೊಂದಿದ ಅಭ್ಯರ್ಥಿಗಳು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಅಪ್ಲಿಕೇಶನ್ ಹ್ಯಾಸ್ ದ ಇನ್ವೈಟ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಕ್ಯಾಂಡಿಡೇಟು ಅಂದರೆ ಇಂಗ್ಲೀಷ್ ಮೀಡಿಯಂ ಕ್ಯಾಂಡಿಡೇಟ್ ಇದು ಓನ್ಲಿ ಅಂತ ಹೇಳ್ತಾ ಇದ್ದಾರೆ. ಫಾರ್ ದ ಅಬೌವ್ ಪೋಸ್ಟ್ ದ ರೆಸ್ಯೂಮ್ ಅಲಾಂಗ್ ವಿತ್ ಜೆರಾಕ್ಸ್ ಕಾಪೀಸ್ ಅಂದರೆ ನಿಮ್ಮ ರೆಸ್ಯೂಮನ್ನು ಮತ್ತು ನಿಮ್ಮ ಎಲ್ಲ ಶೈಕ್ಷಣಿಕ ದಾಖಲೆಗಳನ್ನು ನೀವು ಜೆರಾಕ್ಸ್ ಕೂಡ ಇಲ್ಲಿ ತರಬೇಕಾಗುತ್ತದೆ. ನೀವು 24/5/2025 ಒಳಗಾಗಿ ನೀವು ನಿಮ್ಮ ಒಂದು ರೆಸ್ಯೂಮನ್ನು ಕೂಡ ಅವರಿಗೆ ನೀವು ಕಳಿಸಬೇಕಾಗುತ್ತದೆ. ಅದೇ ರೀತಿಯಾಗಿ KIDC ಕ್ಯಾಂಪಸ್ HPMA ಸ್ಕೂಲ್ ಬಿಹೈಂಡ್ ಡಾಕ್ಟರ್ ರಾಮನಗೌಡ್ರ ಹಾಸ್ಪಿಟಲ್ ಮಲ್ಲಾಪುರ ರೋಡ್ ಧಾರವಾಡದಲ್ಲಿ ಒಂದು ನೇಮಕಾತಿ. ಜೊತೆಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಮಾಹಿತಿಯನ್ನು ಕೂಡ ನೀವು ಇಲ್ಲಿ ಪಡೆದುಕೊಳ್ಬೋದು. ಅದೇ ರೀತಿಯಾಗಿ ನೋಡಬಹುದು ನೀವಿಲ್ಲಿ ದ ವಿಜಯಪುರ ಡಿಸ್ಟ್ರಿಕ್ಟ್ ಸೆಂಟರ್ ಕೋಆಪರೇಟಿವ್ ಬ್ಯಾಂಕ್ LTD ವಿಜಯಪುರದಲ್ಲಿ ಒಂದು ನೇಮಕಾತಿ ಆಗ್ತಾ ಇದೆ. ನೋಡಬಹುದು ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ದ ಇಂಡಿಯನ್ ಸಿಟಿಜನ್ ಫಾರ್ ದ ಪೋಸ್ಟ್ ಆಫ್ ದ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಹುದ್ದೆಗೆ ಒಂದು ನೇಮಕಾತಿ. ಇದು ಕೂಡ ಕಾಂಟ್ರಾಕ್ಟರ್ ಬೇಸ್ ಆಧಾರದ ಮೇಲೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಏಜ್ ನೋಡಬಹುದು ಮಿನಿಮಮ್ 50 ವರ್ಷದ ಒಂದು ಏಜ್ ಆಗಿರಬೇಕು, 60 ವರ್ಷದವರೆಗೆ ಆಗಿರಬೇಕು. ಕ್ವಾಲಿಫಿಕೇಷನ್ ಆ್ಯಸ್ ಪರ್ ದ ಪ್ರಾಪರ್ ಸಿಟಿಜನ್ ಪ್ರೆಸಿಡೆಂಟ್ ಬೈ ನಬಾರ್ಡ್ ಒಂದು ಸಂಸ್ಥೆಯ ಆದ್ಯತೆ ಮೇರೆಗೆ ವಿದ್ಯಾರ್ಥಿ ಕೂಡ ನೀವು ಹೊಂದಿರಬೇಕಾಗಿರುತ್ತದೆ. ಪ್ರಿಫರೆನ್ಸ್ ವಿಲ್ ಬಿ ಪೋಸ್ಟ್ ಗ್ರ್ಯಾಜುಯೇಟ್ ಅಂದರೆ ಪದವಿಯನ್ನು ಹೊಂದಿದಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಮೊದಲ ಆದ್ಯತೆಯನ್ನು ಕೂಡ ನೀಡ್ತಾ ಇದ್ದಾರೆ. ಜೊತೆಗೆ ರಿಲೇಷನ್ಸ್ ಕ್ವಾಲಿಫಿಕೇಷನ್ ಕನ್ಸರ್ಡ್ ಬೈ ಕೇಸ್ ಆಫ್ ದ ರಿಟೈರ್ಡ್ ಸೀನಿಯರ್ ಬ್ಯಾಂಕ್ ಆಫೀಸರ್ಗಳಿಗೆ ಈ ಒಂದು ನೇಮಕಾತಿಯವರು ಮಾಡ್ಕೊಳ್ತಾ ಇದೆ. ಅಂದರೆ ರಿಟೈರ್ಡ್ ಸೀನಿಯರ್ ಬ್ಯಾಂಕ್ ಆದಂಥ ಡಿಗ್ರಿ ಆದಂಥ ಅಭ್ಯರ್ಥಿಗಳು ಈ ಹುದ್ದೆಗಳು ನೀವು ಅರ್ಜಿಯನ್ನು ಸಲ್ಲಿಸಬಹುದು. ನಂಬರ್ ಆಫ್ ವೇಕೆನ್ಸಿ ಒಂದು ಹುದ್ದೆಗೆ ನೇಮಕಾತಿ. ಎಕ್ಸ್ಪೀರಿಯನ್ಸ್ ಕೂಡ ನೋಡ್ತಾ ಇದ್ದಾರೆ. ಮಿನಿಮಮ್ ನೀವು 5 ವರ್ಷದಲ್ಲಿ 5 ವರ್ಷದ ಅನುಭವವನ್ನು ಕೂಡ ಇವರು
ಇಲ್ಲಿ ಹೊಂದಿರಬೇಕಾಗುತ್ತದೆ. ನ್ಯಾಚುರಲ್ ಅಪಾಯಿಂಟ್ಮೆಂಟ್ ಶಾಲ್ ಬಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಇವರು ನಿಮಗೆ ನೇಮಕಾತಿ ಮಾಡ್ಕೊಳ್ತಾರೆ. ಅಂದರೆ 11 ತಿಂಗಳ ಕಾಲ ನೀವು ಇಲ್ಲಿ ಕೆಲಸವನ್ನು ಕೂಡ ನಿರ್ವಹಿಸಬೇಕಾಗುತ್ತದೆ. ಅದೇ ರೀತಿ ಸ್ಯಾಲ್ರಿ ಕೂಡ ನೋಡಬಹುದು. ವಿತ್ ನಿಮ್ಮ ಅನುಭವದ ಆಧಾರದ ಮೇಲೆ ಕೂಡ ನಿಮಗೂ ಸ್ಯಾಲ್ರಿ ಕೂಡ ಇವರು ನೀಡ್ತಾ ಇದ್ದಾರೆ ನೋಡಬಹುದು. ಅದೇ ರೀತಿಯಾಗಿ ಸಬ್ಮಿಷನ್ ದ ಅಪ್ಲಿಕೇಶನ್ ಶಾಲ್ ಬಿ ಸಬ್ಮಿಟೆಡ್ ಅಂದರೆ ಪೇಪರ್ ಅಪ್ಲಿಕೇಶನ್ ಆ್ಯಸ್ ದ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ಗಳಿಗೆ ನೀವು ಯಾರ ಹೆಸರಿಗೆ ಅಂದರೆ ಟು ಪ್ರೆಸಿಡೆಂಟ್ ವಿಜಯಪುರ DCC ಬ್ಯಾಂಕ್, ವಿಜಯಪುರ KC ನಗರ್, ಸೊಲ್ಲಾಪುರ್ ರೋಡ್, ವಿಜಯಪುರ 586103 ಕರ್ನಾಟಕ ಇವರಿಗೆ ನೀವು ಸಲ್ಲಿಸಬೇಕಾಗುತ್ತದೆ. ಲಾಸ್ಟ್ ಡೇಟ್ ಕೂಡ ನೋಡಬಹುದು. ನೀವು ಇಲ್ಲಿ ಅಪ್ಲಿಕೇಶನ್ ಲಾಸ್ಟ್ ಡೇಟ್ ನೋಡೋ 3rd ಜೂನ್ 2025 5:30 ಒಳಗಾಗಿ ನೀವು ಅರ್ಜಿನ ಕೂಡ ಸಲ್ಲಿಸಬೇಕಾಗುತ್ತದೆ. ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೂಡ ಇವರು ನೀಡ್ತಾ ಇದ್ದಾರೆ. ಅವುಗಳನ್ನು ನೀವೇ ಓದಿಕೊಂಡು ಈ ಹುದ್ದೆಗಳಿಗೆ ನೀವು ಅರ್ಜಿನ ಕೂಡ ಸಲ್ಲಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಅವುಗಳ ಮುಖಾಂತರ ನೀವು ಕರೆ ಮಾಡಿ ಈ ಒಂದು ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಕೂಡ ಪಡೆಯಬಹುದು. ಇದು ರಿಟೈರ್ಡ್ ಆಫೀಸರ್ಗಳಿಗೆ ಇವು ನೇಮಕಾತಿ. ಇದು ಕಾಂಟ್ರಾಕ್ಟ್ ಬೇಸ್ ಒಂದು ನೇಮಕಾತಿಯಾಗಿದೆ. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಅರ್ಜಿನ ಕೂಡ ನೀವು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೋಡಬಹುದು ಇಲ್ಲಿ ನೀವು MJMA ಸೊಸೈಟಿ ವತಿಯಿಂದ ಹೈಟೆಕ್ ನವೋದಯ ಕೋಚಿಸ್ ಕ್ಲಾಸ್ ಅಡಿಯಲ್ಲಿ ಇದು ನೋಡಬಹುದು. ಆಕಾಶ್ರ ಪಬ್ಲಿಕ್ ಸ್ಕೂಲ್ ಇದೊಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇದು ನರ್ಸರಿನ 10th ವರೆಗೆ ನಡೆಯುವಂಥ ಒಂದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ಜೊತೆಗೆ ಆ ಸಂಸ್ಥೆಯಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಅಂದರೆ ಇದು ಸಾಯಿನಗರ್ ರೋಡ್, ಉಣಕಲ್, ಹುಬ್ಬಳ್ಳಿ 580031 ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇಲ್ಲಿ ಟೀಚರ್ಸ್ ರಿಕ್ರೂಟ್ ಮತ್ತು 2 ವರ್ಷದ ಅನುಭವವನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ಇಲ್ಲಿ ನೀವು ಗಮನಿಸಬಹುದು. ಇಂಗ್ಲೀಷ್ ಟೀಚರ್ಗೆ ಇಲ್ಲಿ MA B.Ed ಆಗಿರಬೇಕು. ಹಿಂದಿ ಟೀಚರ್ಗೆ ಇಲ್ಲಿ MA B.Ed ಆಗಿರಬೇಕು. ಸೋಷಿಯಲ್ ಸ್ಟಡೀಸ್ಗೆ ಇಲ್ಲಿ BA B.Ed, ಕಂಪ್ಯೂಟರ್ಗೆ ಇಲ್ಲಿ BC ಅಥವಾ MC ಆಗಿರಬೇಕು. ಮ್ಯಾಥಮೆಟಿಕ್ಸ್ಗೆ ಇಲ್ಲಿ BSc ಅಥವಾ B.Ed ಆಗಿರಬೇಕು. ಸೈನ್ಸ್ಗೆ ಇಲ್ಲಿ BSc B.Ed ಆಗಿರಬೇಕು. ಕನ್ನಡ ಟೀಚರ್ಗೆ MA B.Ed ಮತ್ತು ಪ್ರೀ ಪ್ರೈಮರಿ ಟೀಚರ್ಸ್ಗಳಿಗೆ ಇಲ್ಲಿ BA ಅಥವಾ B.Ed ಅಥವಾ NTC ಆಗಿರಬೇಕು. ಡೇಟ್ ನೋಡಬಹುದು 20 ಮೇ 2025. ಟೈಮ್ 10:00 3 ಗಂಟೆ ಒಳಗೆ ನಿಮಗೆ ಇಲ್ಲಿ ನೇರ ಸಂದರ್ಶನ ಮುಖಾಂತರ ಇವರು ಆಯ್ಕೆ ಮಾಡಿಕೊಳ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ ವಾಲ್ಕಿನ್ ಇಂಟರ್ವ್ಯೂ ಮುಖಾಂತರ 10:00 3 ಗಂಟೆ ಒಳಗಾಗಿ ನೀವು ಈ ಒಂದು ನೇರ ಸಂದರ್ಶನಕ್ಕೆ ನೀವು ಹಾಜರಾಗಬಹುದು. ಅದೇ ರೀತಿಯಾಗಿ ಮತ್ತೊಂದು ಶಿಕ್ಷಣ ಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಶ್ರೀ ಮಹಾವೀರ ಎಜುಕೇಷನ್ ಸೊಸೈಟಿ ಹೆಡ್ ಆಫೀಸ್ ಇದು ಭೈಲಪ್ಪನವರ್ ನಗರ್, ಹುಬ್ಬಳ್ಳಿ ಒಂದು ನೇಮಕಾತಿ ಮಾಡ್ಕೊಳ್ತಾರೆ. PG ಚೋಪ್ರಾ ಹೈಗರ್ ಸೆಕೆಂಡರಿ ಸ್ಕೂಲ್ ಮತ್ತು ಶೀತಲ್ ಧರಪ್ಪನವರ್ ಪ್ರೈಮರಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಅಪ್ಲಿಕೇಶನ್ ಫಾರ್ ದ ಇನ್ವೈಟೆಡ್ ದ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ. ನೋಡಬಹುದು ಇಲ್ಲಿ ನೀವು ಹೆಡ್ ಮಾಸ್ಟರ್ ಅಥವಾ ಹೆಡ್ ಮಿನಿಸ್ಟರ್ ಇಲ್ಲಿ ಪ್ರೈಮರಿ ಸೆಕ್ಷನ್ಗೆ ಮತ್ತು ಹೈಸ್ಕೂಲ್ ಸೆಕ್ಷನ್ಗೆ 2 ಹುದ್ದೆಗಳಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಸಬ್ಜೆಕ್ಟ್ ಕೂಡ ಇಲ್ಲಿ ನೀಡ್ತಾ ಇದ್ದಾರೆ. ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಮತ್ತು ಸೋಷಿಯಲ್ ಸ್ಟಡೀಸ್ಗೆ ಇಲ್ಲಿ ಈ ಒಂದು ನೇಮಕಾತಿಯವರು ಮಾಡ್ಕೊಳ್ತಾ ಇದ್ದಾರೆ. ಕ್ವಾಲಿಫಿಕೇಷನ್ ನೋಡಬಹುದು BA B.Ed ಆರ್ BSc B.Ed ಆಗಿರಬೇಕು. ಅಡ್ಮಿನಿಸ್ಟ್ರೇಷನ್ ಹುದ್ದೆಗೆ ಒಂದು ಹುದ್ದೆ, ಅದು ಕೂಡ ಎಕ್ಸ್ಪೀರಿಯನ್ಸ್ ಇನ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟಲ್ಲಿ ನಿಮಗೆ ಅನುಭವ ಇರಬೇಕು. BC ಮಾಡಿದಂಥ ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆ ನೀಡ್ತಾ ಇದ್ದಾರೆ. ಡ್ರಾಯಿಂಗ್ ಆ್ಯಂಡ್ ಕ್ರಾಫ್ಟ್ ಟೀಚರ್ಗೆ ಅದು ಕೂಡ ಒಂದು ಹುದ್ದೆ. ಸೈನ್ಸ್ ಇನ್ ಕ್ರಾಫ್ಟ್ ಆ್ಯಂಡ್ ಡ್ರಾಯಿಂಗ್ ಮತ್ತು ATD ಮತ್ತು ನಾಲೆಜ್ ಇನ್ ಡ್ರಾಯಿಂಗ್ ಮತ್ತು ಕ್ರಾಫ್ಟ್ನಲ್ಲಿ ಅನುಭವ ಇರಬೇಕು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಎಲಿಜಿಬಲ್ ಕ್ಯಾಂಡಿಡೇಟ್ ಮೇ ಬಿ ಸೆಂಡ್ ನಿಮ್ಮ ಬಯೋಡೇಟಾ ಮತ್ತು ಫೋಟೋಗ್ರಫಿ ಮುಖಾಂತರ ಅಥವಾ ನಿಮ್ಮ ಎಲ್ಲ ಶೈಕ್ಷಣಿಕ ಜೆರಾಕ್ಸ್ ಕಾಪಿ ಮುಖಾಂತರ ನೀವು ಈ ಒಂದು ನಂಬರ್ಗಾಗಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಅರ್ಜಿಯನ್ನು ಕೂಡ ಇಲ್ಲಿ ಸಲ್ಲಿಸಬೇಕಾಗುತ್ತದೆ. ರೀತಿಯಾಗಿ ಮತ್ತೊಂದು ಸಂಸ್ಥೆ ವತಿಯಿಂದ ಈ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. SMSS ಪಬ್ಲಿಕ್ ಸ್ಕೂಲ್ ಲಕ್ಷ್ಮೀಬಾಯಿ PU ಕಾಲೇಜ್, ಬಸವನಗರ ಗುಡಿ ಪ್ಲಾಟ್, ಹುಬ್ಬಳ್ಳಿ. ರಿಕ್ರೂಟ್ ದ ಟೀಚರ್ಸ್ ಓನ್ಲಿ ಫಾರ್ ಇಂಗ್ಲೀಷ್ ಮೀಡಿಯಂಗಳಿಗೆ ಒಂದು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ನೋಡಬಹುದು ಮ್ಯಾಥಮೆಟಿಕ್ಸಲ್ಲಿ BSc B.Ed ಅಥವಾ BSc B.Ed ಆಗಿರಬೇಕು. ಇದು ಕೂಡ ಹೈಸ್ಕೂಲ್ ಸೆಕ್ಷನ್ಗೆ. ಸೈನ್ಸ್ ಟೀಚರ್ಗಳಿಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ಇಂಗ್ಲೀಷ್ ಇಲ್ಲಿ MA B.Ed ಆಗಿರಬೇಕು. ಕಂಪ್ಯೂಟರ್ಗೆ ಇಲ್ಲಿ BCom ಆಗಿರಬೇಕು. ಟೀಚರ್ಗೆ ಇಲ್ಲಿ CPED ಅಥವಾ BPED ಆಗಿರಬೇಕು. ಅದೇ ರೀತಿ ಅಕೌಂಟೆನ್ಸಿಗೆ ಇಲ್ಲಿ MCom ಮತ್ತು BCom ಆಗಿರಬೇಕು. ಜೊತೆಗೆ ಇಲ್ಲಿ ಬಿಸ್ನೆಸ್ ಸ್ಟಡಿಗೆ ನೀವು MCom ಮತ್ತು BCom ಆಗಿರಬೇಕು. ಮ್ಯಾಥಮೆಟಿಕ್ಸಲ್ಲಿ BSc ಮತ್ತು B.Ed ಆಗಿರಬೇಕು. ಅಡ್ಮಿಷನ್ಸ್ ಆರ್ ಓಪನ್ಡ್ ಜೊತೆಗೆ ಇಲ್ಲಿ ಅಡ್ಮಿಷನ್ ಕೂಡ ನಡೀತಾ ಇದೆ. ಹೆಚ್ಚಿನ ಮಾಹಿತಿಯಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಅವರನ್ನು ಕರೆ ಮಾಡಿ ಈ ಒಂದು ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸಬಹುದು. ಇದೇ ರೀತಿಯಾಗಿ ಮತ್ತೊಂದು ವತಿಯಿಂದ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ. ವಾಂಟೆಡ್ ಪ್ರಿನ್ಸಿಪಲ್ ಪೋಸ್ಟ್ಗಳಿಗೆ ಒಂದು ನೇಮಕಾತಿ. ಇಂಗ್ಲೀಷ್ ಮೀಡಿಯಂ ಸ್ಕೂಲ್, ಶ್ರೀನಗರ್, ಧಾರವಾಡ. ಕ್ವಾಲಿಫಿಕೇಷನ್ BSc BA B.Ed ಆಗಿರಬೇಕು. 15 ವರ್ಷದ ಟೀಚಿಂಗ್ನಲ್ಲಿ ಅನುಭವ ಇರಬೇಕು. ಎಕ್ಸ್ಪೀರಿಯನ್ಸ್ ಹೈಯರ್ ಪ್ರೈಮರಿಗೆ ಅವರು
ಇಲ್ಲಿ ಹೇಳಿರಬೇಕಾಗುತ್ತದೆ. ಸ್ಯಾಲ್ರಿ ಕೂಡ 35,000 ರೂಪಾಯಿ ಸ್ಯಾಲ್ರಿ ಕೂಡ ನೀಡ್ತಾರೆ. ಹೆಚ್ಚಿನ ಮಾಹಿತಿಗೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಮುಖಾಂತರ ನೀವು ಅವರನ್ನು ಕರೆ ಮಾಡಿ ಇದರ ಬಗ್ಗೆ ಮಾಹಿತಿಯನ್ನು ಪಡೆದು ಈ ಪ್ರಿನ್ಸಿಪಲ್ ಹುದ್ದೆಗೆ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಕೊಳ್ಬೋದು. ಹೀಗಾಗಿ ಮತ್ತೊಂದು ಸಂಸ್ಕೃತಿಯನ್ನು ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ನೋಡಬಹುದು. ಶ್ರೀ ಕಪ್ಪತ ಮಲ್ಲೇಶ್ವರ ಶಿಕ್ಷಣ ಸಮಿತಿ ಕಡಕೋಳ, ಶ್ರೀ ಕಪ್ಪತ ಮಲ್ಲೇಶ್ವರ ಕನ್ನಡ ಮತ್ತು ಇಂಗ್ಲಿಷ್ ಕಾನ್ವೆಂಟ್ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆ ಕಡಕೋಳ, ತಾಲೂಕು ಶಿರಹಟ್ಟಿ, ಜಿಲ್ಲಾ ಗದಗ. ಇಲ್ಲಿ KG, LKG, UKG ಹಾಗೂ 1 ರಿಂದ 5ನೇ ತರಗತಿ ಶಿಕ್ಷಕಿಯರು ಬೇಕಾಗಿದ್ದಾರೆ ಅಂತೆ. ಊಟ ವಸತಿಯೊಂದಿಗೆ ಆಕರ್ಷಕ ಸಂಬಳವನ್ನು ಕೂಡ ನೀಡ್ತಾ ಇದ್ದಾರೆ. NTC, D.Ed, BSc, B.Ed, MA, B.Ed ಅಥವಾ BE, B.Ed ಅಥವಾ ಅರ್ಹತೆ ಹೊಂದಿರುವಂತಹ ಆಸಕ್ತಿಯುಳ್ಳ ಅಭ್ಯರ್ಥಿಗಳು ಈ ಕೆಳಗಿನ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಸಂದರ್ಶನ ದಿನಾಂಕವನ್ನು ಕೂಡ ನೀವು ಇಲ್ಲಿ ಕೇಳ್ಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೂಡ ನೀಡ್ತಾ ಇದ್ದಾರೆ. ಇವುಗಳ ಮುಖಾಂತರ ನೀವು ಕರೆ ಮಾಡಿ ಈ ಒಂದು ಹುದ್ದೆಯ ಬಗ್ಗೆ ಮಾಹಿತಿಯನ್ನು ಪಡೆದು ಅರ್ಜಿಯನ್ನು ಕೂಡ ಸಲ್ಲಿಸಿಕೊಳ್ಬಹುದು. ಇದೇ ರೀತಿಯ ಉದ್ಯೋಗ ಮಾಹಿತಿ ಪಡೆಯಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.